ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲನೂ ನಾವು ಸ್ವೀಕಾರ ಮಾಡೋಕ್ಕಾಗ್ತದೇನು ರೀ? ಬಿ ಪ್ರಾಕ್ಟಿಕಲ್, ಬಿ ಲೀಗಲ್, ಶೋ ಮಿ ದ ಡಾಕ್ಯುಮೆಂಟ್ಸ್. ಇಡೀ ರಾಷ್ಟ್ರದಲ್ಲಿ ಈ SIR ಬಂದಾಗ ಇವರೆಲ್ಲರೂ ಕುಡಿದು ಕುಪ್ಪಳಿಸ್ತಾ ಇದ್ರಲ್ಲ ನಿಮ್ಮ BJPಯವರು, ಕಾಗಜ್ ದಿಖಾಯೆ. ಈಗ ನಾವು ಕೇಳ್ತಾ ಇದ್ರೆ ಆಪ್ಗಾ ಕಾಗಜ್ ದಿಖಾಯೆ ಅಂದರೆ ಇವ್ರಿಗೆ ಪ್ರಾಬ್ಲಮ್ ಆಗಿದೆಯಾ? ಹಾಂ, ಎಲ್ಲರಿಗೂ ಅವ್ರವ್ರ ಪ್ರಮಾಣ ಪತ್ರ ತೋರಿಸಿ ಅಂತ ಇದ್ರು. ನಿಮ್ಮ ಪ್ರಮಾಣ ಪತ್ರ ತೋರಿಸಿಯಪ್ಪ ಅಂದ ತಕ್ಷಣ ನಾವು ಯಾಕೆ ತೋರಿಸ್ಬೇಕು? ಇದು 100 ವರ್ಷದ ಹಿಂದಿನ ಸಂಸ್ಥೆ. ಹಾಗಂದರೆ ಕಾಂಗ್ರೆಸ್ ಪಾರ್ಟಿ 140 ವರ್ಷ ಆಗ್ತಾಯಿದೆ ಅಂದರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಾ? ನೀವು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವ್ರೇನು ಹೇಳ್ತಾ ಇದ್ದಾರೆ, ನಾವು 100 ವರ್ಷದಿಂದ ಇದ್ದೀವಿ ಅಂತ. ನೀವು ಧಾರ್ಮಿಕ ಸಂಸ್ಥೆ ಏನ್ರಿ? ಹೇಗೆ ಪಾಕಿಸ್ತಾನ ಜೊತೆ ನೀವು ನೆಂಟು ಬೆಳೆಸ್ಕೋಬೇಕು ಅಂತ ಹೇಳ್ತೀರಾ? ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮಗೆ ಒಪಿನಿಯನ್ ಇದೆ, ಹಾರ್ಮೂಸ್ ಬಗ್ಗೆ ನಿಮ್ಗೆ ಒಪಿನಿಯನ್ ಇದೆ, ವಿದೇಶ ನೀತಿ ಬಗ್ಗೆ ನಿಮ್ಮದು ಒಪಿನಿಯನ್ ಇದೆ, ಸಂವಿಧಾನದ ಬಗ್ಗೆ ನಿಮಗೆ ಒಪಿನಿಯನ್ ಇದೆ. BJP ನ್ಯಾಷನಲ್ ಪ್ರೆಸಿಡೆಂಟ್ ಯಾರಾಗಬೇಕು ಅಂದ್ಬಿಟ್ಟು ನಿಮ್ಮ ಒಪಿನಿಯನ್ ಇದೆ. BJP ಅವ್ರ ಜೊತೆ ಕೂತ್ಕೊಂಡು ನೀವು ದಿನ ಚಾಯ್ ಪೇ ಚರ್ಚೆ ಮಾಡ್ತೀರಾ, ನಾವು ಪೊಲಿಟಿಕಲ್ ಅಲ್ಲ ಅಂತೀರಾ. ಯಾರಿಗೆ ರೀ ನೀವು ಹೇಳ್ತಾ ಇರೋದು, ಮೋಸ ಮಾಡ್ತಾ ಇರೋದು ನೀವು? ಆದ್ದರಿಂದ ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಧನ್ಯವಾದಗಳು. ನೋಡೋಣ, ಫಸ್ಟ್ ಕೊಡಲಿ. ನೀವು ಯಾಕೆ ನೋಡಿರಿ, ಬಿ ಆಪ್ಟಿಮಿಸ್ಟ್ ಸರ್, ವೆರಿ ಬೀಯಿಂಗ್ ಪೆಟಿಮಿಸ್ಟ್. ನೀವು ಹಲವಾರು ಕೇಂದ್ರ ಸರ್ಕಾರದಿಂದ ಇರ್ಬೋದು, ರಾಜ್ಯ ಸರ್ಕಾರದಿಂದ ಈ ಹಿಂದೆನೂ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಕರ್ನಾಟಕದಲ್ಲಿ. ಇಲ್ಲಿವರೆಗೂ ಇಂಥದ್ದು ಕೇಳಿಲ್ಲ. ಹಾಗಾಗಿ ನೀವು ಕೇಳಿದ್ರಿ, ಕೊಟ್ಟಿಲ್ಲ ಅಂದ್ರೆ ಏನು ಅನ್ನೋದಾದ್ರು ಲಾ ಏನು ಮಾಡುತ್ತೆ ಅನ್ನೋದಾದ್ರು ಹೇಳಿ. ಐ ವಿಲ್ ಟೆಲ್. ಈಗ ವೇರ್ ಹ್ಯಾವ್ ದೇ ಟೋಲ್ಡ್ ದೇ ವಿಲ್ ನಾಟ್ ಗಿವ್ ಮೀ? ಈಗ ಇಲ್ಲಿ ತನಕ ಪತ್ರ ಇಲ್ಲ. ಟಿಲ್ ನಾವು ಒಫಿಷಿಯಲಿ ಕೇಳಿರಲಿಲ್ಲ, ಈಗ ಒಫಿಷಿಯಲಿ ಕೇಳಿದ್ದೀನಿ. ಲೆಟ್ ದಮ್ ರಿಪ್ಲೈ. ಐ ಆಮ್ ಎನ್ ಆಪ್ಟಿಮಿಸ್ಟ್. I am sure that the RSS has nothing to hide. They are the world's largest NGO. They are the most nationalistic people in India for the last 100 years. Last 100 years, Manjunath ji. So, I am sure they will put national duty above everything. Sir, in case ಅವರು ಆನ್ಸರ್ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ನಿಷೇಧ ಮಾಡೋ ಪ್ಲಾನ್ ಏನಾದ್ರು? ನಾನು ನಿಷೇಧ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಬರಲಿ, ನಾನು ಹೇಳಿದ್ದೀನಲ್ಲ ಸರ್, ನಾನು ಆಶಾವಾದಿ. ಬರ್ತಾರೆ ಅವರೇ, ದೇ ಹ್ಯಾವ್ ನಥಿಂಗ್ ಟು ಹೈಡ್ ಅಲ್ವಾ? ಮೊನ್ನೆ ತಿಸೂರಿನಲ್ಲಿ ಏನಂದರು ಮೋಹನ್ ಭಾಗವತ್ ಅವರು, ಅರೆ ಹಮ್ ಕ್ಯಾ छुपाके कर रहे हैं क्या? हम संघ के नाम पर ही कर रहे हैं. मैं भी वही पूछ रहा हूँ, संघ के नाम पे कर रहे हैं तो भैया संघ क्या है, कौन है, आपका पैसा कहाँ से आता है? वही तो पूछ रहा हूँ मैं भी. वो भी वही बोल रहे हैं, हम भी वही बोल रहे हैं. नहीं, मेरा उनका नाता पुराना है. आज अभी होम मिनिस्टर बना हो ना, 1 हफ्ते पहले, जो पहले पूछ रहा था, तो अभी ऑफिशियली पूछ रहा हूँ बस. मगर सर, जिस तरीके से मोहन भागवत ने जवाब दिया कि he has not, no kindly, no 1 second sir, 1 second. Mr. Mohan Bhagwat has not replied to this letter. उनका जो उत्तर था तिसूर में था June 13th को, और मेरा लेटर of course it is on 13th June but released yesterday, dispatched yesterday on June 15th. Their argument is there.